ಆ ಒಂದು ಹಣವನ್ನು ಕೂಡ ಕಳ್ಕೊಂಡು ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಒಂದೆಡೆ ಮಳೆ ಪ್ರವಾಹದಿಂದ ಅನ್ನದಾತರು ಸಂಕಷ್ಟಕ್ಕೆ ಒಳಗಾಗಿದ್ರೆ, ಅತ್ತ ಭೀಮಾ ನದಿಯ ಪ್ರವಾಹಕ್ಕೆ ಜೆಸ್ಕಾಂ ಟ್ರಾನ್ಸ್ಫಾರ್ಮರ್, ಎಲೆಕ್ಟ್ರಿಕ್ ಪೋಲ್ಗಳು ಸಹ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು, ಪ್ರವಾಹದಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಹರವಾಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಭೀಮಾ ಹಾಗೂ ಕಾಗಿಣ ನದಿ ಪ್ರವಾಹದಿಂದ 270 ಟ್ರಾನ್ಸ್ಫಾರ್ಮರ್, 600ಕ್ಕೂ ಹೆಚ್ಚು ಪೋಲ್ಗಳು ಹಾಳಾಗಿರುವುದು ಪ್ರಾಥಮಿಕ ವರದಿಯಲ್ಲಿ ಕಂಡುಬಂದಿದ್ದು, ಜೆಸ್ಕಾಂಗೂ ಕೋಟ್ಯಾಂತರ ರೂಪಾಯಿ ಹಣ ನಷ್ಟವಾಗಿದೆ. ಆದಷ್ಟು ಬೇಗ ಎಲ್ಲವನ್ನೂ ಸರಿಪಡಿಸಿ ಜನರಿಗೆ ಸಮಸ್ಯೆಯಾಗದಂತೆ ಪರಿಹಾರ ಕಾರ್ಯ ಮಾಡುವುದಾಗಿ ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಹರವಾಳ್ ಹೇಳಿದ್ದಾರೆ. ಇಲ್ಲಿ ಚಿತ್ತಾಪುರ ತಾಲೂಕು ಮತ್ತು ಜವರ್ಗಿಯಲ್ಲಿ ನೋಡಿದರೆ 270 ಟ್ರಾನ್ಸ್ಫಾರ್ಮರ್ಸು ಇದು ಕೆಟ್ಟಿದ್ದಾವೆ. ಸುಮಾರು 600 ಪೋಲ್ಸ್ ಕೆಟ್ಟಿದ್ದಾವೆ. ಎಂಟೈರ್ ಜಿಲ್ಲಾ ತೊಗೊಂಡ್ರೆ ಇದು ನಂಬರ್ಸ್ ಜಾಸ್ತಿ ಇದೆ. ಅದು ನೀರು ಇಳಿದ ಮೇಲೆ ವಿಲ್ ಗೆಟ್ ರೈಟ್ ನಂಬರ್. ಅಂದರೆ ಇನ್ನೂ TC ಅದೆಲ್ಲ ಕಾಣಿಸ್ತಾ ಇಲ್ಲ, ವಿಸಿಬಿಲಿಟಿ ಏನು ಇಲ್ಲ, ಅಷ್ಟು ನೀರಿದ್ವು. ಈ ಸಲ ಜೆಸ್ಕಾಮ್ಗೆ ತುಂಬ ಹಾನಿಯಾಗಿದೆ ಅಂತ ಅನಿಸುತ್ತೆ ನನಗೆ. ಐ ಕಾಂಟ್ ಟೆಲ್ ಇನ್ ಅಮೌಂಟಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ ಪೋಲ್ಸ್ ತುಂಬ ಜಾಸ್ತಿ ಹಾನಿಯಾಗಿದೆ. ಒಂಥರ ಇದು ಮತ್ತೆ ನಾವು ಇದು ಬಿಲ್ಟ್ ಮಾಡೋ ಥರ ಆಗಿದೆ. ಜೆಸ್ಕಾಮ್ ಮತ್ತು ಹೊಸ ಲೈನ್ಸು, ಹೊಸ ಟ್ರಾನ್ಸ್ಫಾರ್ಮರ್ಸು ಏನೋ ಮತ್ತೊಂದು ಸ್ಟಾರ್ಟ್ ಮಾಡಬೇಕು ಥರ ಆಗಿದೆ. ಭೀಮಾ ನದಿ ಪ್ರವಾಹದಿಂದ ಸದ್ಯ ರಾಜ್ಯ ಸರ್ಕಾರ 2500 ಕೋಟಿ ಪರಿಹಾರದ ಹಣ ನೀಡುವುದಾಗಿ ಹೇಳಿದೆ. ಆದರೆ ಸದ್ಯ